ಎಲ್ರಿಗೂ ನಮಸ್ಕಾರ. ಸೊ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನಾವಿದ್ದೇವೆ. ಎಲ್ರಿಗೂ ಊಟ ಆಗಿ ಹೊಟ್ಟೆ ತುಂಬಿ ಫುಲ್ ಹೊಟ್ಟೆ ತುಂಬಿ ತೇಗು ಬರ್ತಾ ಇದೆ. ಹೀಗಿರುವಾಗ ಮಿಮಿಕ್ರಿ ಅನ್ನುವಂತಹ ಒಂದೇ ವಿಷಯಕ್ಕೆ ಎಲ್ಲರೂ ಬಂದು ಕೂತಿದ್ದೀರಾ. ಹಾಗೆಯೇ ನಾನು ಕೂಡ ಬಂದು ಯಾವಾಗಲೂ ಕೂರುವವನು. ಎಲ್ಲಿ ಅಂತ ಕೇಳಿದರೆ ಹೀಗೆ ಆಡಿಯನ್ಸಲ್ಲಿ ಎಲ್ಲ ನಮ್ಮ ಮನೆಯ ಟಿವಿಯ ಮುಂದೆ. ಆದರೆ ಕೂರ್ಲಿಕ್ಕಿಂತ ಮುಂಚೆ ನಾನು ಮನೆಯ ಟಿವಿಯ ಮುಂದೆ ಹೋಗಬೇಕು ಅಂತ ಇದ್ದಾವಾಗ ಅಮ್ಮನ ಸ್ವರ ಕೇಳಿಸು. ಇನ್ನು ಬಿದ್ಕೊಂಡೇ ಇದೆಯಾ? ಸಂಡೇ ಅಂತ ಹೇಳಿ 10 ಗಂಟೆವರೆಗೂ ಬಿದ್ಕೊಂಡಿರ್ತೀಯ. ಎದ್ದು ಹೋಗಿ ಏನಾದ್ರೂ ಕೆಲಸ ಮಾಡೋ. ಅಲ್ಲಿ ಪಕ್ಕದ ಮನೆ ಸರೋಜಮ್ಮನ ಮಗ ನೋಡು. ಕೌಸಲ್ಯ ಸುಪ್ರಜಾ ರಾಮ ನಾಮ ಪೂರ್ವ ಸಂಧ್ಯಾ ಸವರ್ಕತೆ ಮತ್ತಿಷ್ಟ ನರ ಶಾರ್ದೂಲ ಪ್ರತ್ಯಕ್ಷಂ ಮಂಗಲಂ ಕುರುಂ ಅಂತ ಹೇಳಿ ಮಂತ್ರ ಹೇಳ್ತಾ ಇದ್ದಾನೆ. ಅದ್ ಬಿಟ್ಟು ಹೌದೇವಿ ಇಲ್ಲೇ ಬಿದ್ಕೊಂಡಿದ್ಯಾ ಅಂತ ಓದ್ಬಿಟ್ಲು. ಹಾಗಿರುವಾಗ ಅಯ್ಯೋ ಈ ಅಮ್ಮಂದು ಕಿರಿಕಿರಿ, ಈಗ ಸುಮ್ಮನೆ ಎದ್ದು ಹೋಗದೆ ಇದ್ರೆ ಇವ್ರ ಕಿರಿಕಿರಿ ನಿಲ್ಲಲ್ಲ ಅಂತ ಹೇಳಿ ಮುಖ ತೊಳ್ಕೊಂಡು ಹಲ್ಲುಜ್ಜಿ ಇನ್ನೇನು ಟಿವಿ ಮುಂದೆ ಹೋಗಬೇಕು. ಅಷ್ಟೊತ್ತಿಗೆ ನನ್ನ ಕಸಿನ್ನು ಚಿಕ್ಕ ಪಾಪು ಅಳ್ತಾ ಇದ್ದ. ಎಂಚಿನ ಅಮ್ಮಯ್ಯ ಸಜ್ಜಿಗೆ, ಕೋಡಿಲ ಸಜ್ಜಿಗೆ, ಇನ್ನಿಲ ಸಜ್ಜಿಗೆ, ನನ್ನ ಎಲ್ಲೆಲ್ಲ ಸಜ್ಜಿಗೆ, ಏಪಲ ಸಜ್ಜಿಗೆ ಅಂತ ಅಳ್ತಾ ಇದ್ದ. ಹಾಗಿದ್ರೆ ಬುಳಿ ಪೊಡ್ಚಿ ಬಾಲೆ ಅಂತ ಹೇಳಿ ಒಳಗೆ ಬಂದೆ. ಬರಬೇಕಾದ್ರೆ ಟಿವಿ ಆನ್ ಮಾಡಬೇಕು ಅಂತ ಇದ್ದೆ. ಟಿವಿ ಆನ್ ಮಾಡಬೇಕು ಅಂತ ಇರುವಾಗ ನಮ್ಮ ಅಂಕಲ್ ಬಂದರು. ಯಾರೋ ಬೆಳಗ್ಗೆ ಬಂದು ಟಿವಿ ಹಾಕ್ತೀಯ, ಮಾಡಕ್ ಬೇರೆ ಕ್ಯಾಮರಾ ಇಲ್ಲ ನಿಂಗೆ, ಹೋಗಿ ಅಲ್ಲಿ ಅಂಗಡಿಯಲ್ಲಿ ಹಾಲು ತಗೋಬಾ ಅಂತ ಜೋರು ಮಾಡಿಬಿಟ್ರು. ಎಂತ ಈ ಅಂಕಲ್ ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿ ದಾರಿಲಿ ಹೋಗ್ತಾ ಇರಬೇಕಾದ್ರೆ ನನಗೆ ಏನೋ ಅಡ್ಡ ಆಯಿತು. ಏನು ಗೊತ್ತಾ, ಟ್ರೈನ್ ಪಾಸ್ ಆಯಿತು. ಸರಿ, ರೈಲ್ವೆ ಗೇಟ್ ಇನ್ನೇನು ಓಪನ್ ಆಗಬೇಕು ಅಂತ ಇತ್ತು. ಅಷ್ಟೊತ್ತಿಗಾಗುವಾಗ ಸೈಡಲ್ಲಿ ಟ್ರಾಫಿಕ್ ಪೊಲೀಸ್ ಯಾರನ್ನೋ ಒಬ್ಬ ಹಿಡಿತಾ ಇದ್ದ. ಎಲ್ರಿ ಲೈಸೆನ್ಸ್ ಎಲ್ರಿ? ಸರ್, ಅದು ಲೈಸೆನ್ಸು ಕಾಲೇಜಲ್ಲೇ ಮರ್ತ್ಬಿಟ್ಟೆ ಸರ್. ಎಲ್ರಿ ಹೆಲ್ಮೆಟ್ ಎಲ್ರಿ? ಸರ್, ಅದು ಹೆಲ್ಮೆಟು ಕಾಲೇಜಲ್ಲೇ ಮರ್ತ್ಬಿಟ್ಟೆ ಸರ್. ಎಲ್ರಿ? ದುಡ್ಡಿಲ್ರಿ ಸರ್, ಅದೂ ಆಕ್ಚುಲಿ ಕಾಲೇಜಲ್ಲೇ ಮರ್ತ್ಬಿಟ್ಟೆ ಸರ್. ಹಾಗಾದ್ರೆ ಸೊಂಟದಲ್ಲಿರೋ ಹುಡುಗಾರನಾದ್ರೂ ಇದೆಯಾ? ಸರ್, ಅದೂ ಆಕ್ಚುಲಿ ನಿನ್ನೆ ಕೊಟ್ಬಿಟ್ಟಿದ್ದೀನಿ ಸರ್ ಅಂತ ಹೇಳ್ಬಿಟ್ಟ. ಹಂಗಿರುವಾಗ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸೀದಾ ಅಂಗಡಿಗೆ ಹೋದೆ. ಅಂಗಡಿಲಿ ಹೋಗ್ಬೇಕಾದ್ರೆ, ಅಣ್ಣ ಅದು ಒಂದು ಪ್ಯಾಕೆಟ್ ಹಾಲು ಬೇಕಿತ್ತು, ಸಿಗ್ಬೋದಾ ಅಂತ ಕೇಳಿದೆ. ಹಾಲ? ಯಾವ ಹಾಲು? ನಂದಿನಿ ಹಾಲು. ನಂದಿನಿನಾ? ಯಾವ ನಂದಿನಿ? ಅದು ಅದೇ ನಂದಿನಿ, ಡೈಲಿ ತಗೊಳ್ತೀನಲ್ಲ. ಹಂಗಳಿದ್ರೆ ಆಗಲ್ಲ. ಕೆಂಪುದು ಬೇಕಾ, ಆರೆಂಜ್ ಬೇಕಾ, ಗ್ರೀನ್ ಬೇಕಾ, ಪರ್ಪಲ್ ಬೇಕಾ, ಯಾವ್ದು ಬೇಕು ಹೇಳ. ಅಂಕಲ್ ಗ್ರೀನ್ ಕೊಡ ಅಂಕಲ್, ಸಾಕು ಲೇಟ್ ಆಯ್ತು. ಸರಿ, 27 ರೂಪಾಯಿ ಕೊಡ. ಸರಿ ಅಂಕಲ್ ಇಟ್ಕೊಳ್ಳಿ, ಕೀಪ್ ದ ಚೇಂಜ್. ಚೇಂಜ್ ಕೀಪ್ ಅಂದ್ರೆ ಎಂತದ ಮಗ? ಏನಿಲ್ಲ ಅಂಕಲ್, ಒಂದ್ಸರಿ ಕೊಟ್ಬಿಡು ಅಂತ ಓಡ್ ಹೋದೆ. ಅಲ್ಲಿ ಹೋಗಿ ಇನ್ನೇನು ಟಿವಿ ಹಾಕ್ತೀನಿ, ಅದಕ್ಕಿಂತ ಮುಂಚೆ ರೇಡಿಯೋ ಆನ್ ಆಗಿದೆ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಅದಿತಿ ತಿವಾರಿ ಇತಿ ವಾರ್ತಾಃ ಭರತಖಂಡೇ ಭರತವರ್ಷೇ ಅದ್ಯ ವರ್ಷಾ ಭವಿಷ್ಯತಿ ಇತಿ ಹವಾಮಾನಃ ಅಸ್ತಿ ಅತಃ ಸರ್ವೇ ಗೃಹೇ ಏವ ಭವಿಷ್ಯಂತು ಇತಿ ವಾರ್ತಾಃ ಶೃಣ್ವತಾಂ ಧನ್ಯವಾದಾಃ ಅಂತ ಸಂಸ್ಕೃತ ವಾರ್ತಾ ಬರ್ತಾ ಇತ್ತು. ಹಾಗೆ ಮತ್ತೆ ಹೋಗಿ ನೋಡ್ತೀನಿ ಟಿವಿಯಲ್ಲಿ ವಾರ್ತೆಗಳು ಯಾವುದು ಅಂತ ಗೊತ್ತಾ? ಅದರಲ್ಲಿ ಕೆಲವರು ಒಂದಷ್ಟು ಜನ ಮಾತಾಡ್ತಾ ಇದ್ರು. ಅದರಲ್ಲಿ ಒಬ್ರು, ಯಾಕೆ ನಾವು ಮಾಡಿದ್ರೆ ಮಾತ್ರ ರಾಜಕಾರಣನ? ರಮೇಶ್ ಅವ್ರು ಮಾಡಿಲ್ವಾ? ಹಗರ್ನ ಅಶೋಕ್ ಅವ್ರು ಮಾಡಿಲ್ವಾ? ಎಲ್ಲಿ ದುಡ್ಡು ತಕೊಂಬಂದಿ ಅಂದ್ರೆ ನಮ್ಮ ಹತ್ರ ಏನ್ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂತ ಕೇಳ್ಬಿಟ್ರು. ಹಾಗಿರ್ಬೇಕಾದ್ರೆ ಇನ್ನೊಬ್ರು ಅಲ್ಲಿ ಮಾತಾಡ್ತಾ ಇದ್ರು. भाई और बहनों, मुझे खुशी है कि आप सभी लोग आज इस पर उपस्थित हैं. इस देश हमारे भारत जो है भाई और बहनों,
वो विश्व गुरु बनने वाला है ಅಂತ ಹೇಳ್ಬಿಟ್ರು. ಹಾಗಿರ್ಬೇಕಾದ್ರೆ ಇನ್ನೊಬ್ರು, हे भैया ये मोदी जी तो बोल रहे ये कुछ नहीं होने वाला, मैं एक तरफ से आलू डालूंगा और एक तरफ से सोना निकलने वाला हूँ, मैं यार बनो बोलो बोले बोले भाई साहब ಅಂತ ಹೇಳ್ಬಿಟ್ರು. ಹಾಗೆ ಇರ್ಬೇಕಾದ್ರೆ ನನ್ನ ಗರ್ಲ್ ಫ್ರೆಂಡ್ ಕಾಲ್ ಬಂತು. ಬೇಬಿ ಏನು ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಹೋಗೋದು, ಕಬ್ಬನ್ ಪಾರ್ಕ್ ಹೋಗೋಣ. ಸರಿ ಹಾಗಂತ ಹೇಳಿ ಕಬ್ಬನ್ ಪಾರ್ಕ್ ಹೋಗ್ಬೇಕು ಅಂತ ನಾನು ಹೊರಟೆ. ಹಾಗಾಗಿ ಕರಿತಾ ಇದ್ದಾಳೆ, ಲೇಟ್ ಆಯ್ತು, ಬರ್ತೀನಿ ಆಯ್ತಾ, ಬಾಯ್.